ಇವತ್ತು ನಾವು ಏನ್ ಕಲಿಯಾಕತ್ತೀವಪ್ಪ ಅಂತಂದ್ರ ಎಲೆಕ್ಟ್ರಿಸಿಟಿ ಬಗ್ಗೆ. ಎದ್ರ ಬಗ್ಗೆ? ಎಲೆಕ್ಟ್ರಿಸಿಟಿ ಬಗ್ಗೆ ಅಥವಾ ಕರೆಂಟ್ ಬಗ್ಗೆ, ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಕಲಿಯಾಕತ್ತೀವಿ. ಸೊ ಈಗ ಇದ್ರೊಳಗೆ ಒಂದು ಬೇಸಿಕ್ ಸರ್ಕ್ಯೂಟ್ ಡಿಸೈನ್ ಮಾಡೀನಿ. ಓಕೆ, ಏನ್ ಬೇಸಿಕ್ ಸರ್ಕ್ಯೂಟ್ ಏನಪ್ಪಾ? ಬೇಸಿಕ್ ಸರ್ಕ್ಯೂಟ್ ನಾಗ ಏನೇನ್ ಇರ್ತೈತೆ ಅಭಿಷೇಕ? ಬ್ಯಾಟ್ರಿ, ಹಾ ಬಲ್ಬ್, ಹಾ ವೈರ್. ವೈರ್ ಕರೆಕ್ಟಾ? ಏನ್ ನಮ್ ಕಡೆ ಬ್ಯಾಟ್ರಿ ಐತ, ವೈರ್ಸ್ ಅದಾವು, ಬಲ್ಬ್ ಐತ್, ಕರೆಕ್ಟ್. ಸ್ವಿಚ್ ಒಂದ್ ಇರ್ತೈತ. ಕರೆಕ್ಟ್, ಸ್ವಿಚ್ ಯೂಸ್ ಮಾಡಿಲ್ಲ ನಾ ಇಲ್ಲಿ, ಯಾಕಂದ್ರೆ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಾಕ ನಂಗೆ ಏನ್ ಬೇಕಾ? ಸ್ವಿಚ್ ಬೇಕು. ಸೊ ಈಗ ಇಲ್ಲಿ ನೋಡ್ರಿ, ಇದ್ರೊಳಗಿಂದ ಕರೆಂಟ್ ಫ್ಲೋ ಆಕೈತೆ, ಕರೆಕ್ಟಾ? ಸೊ ಇದು ಹಚ್ಚಿದ್ರೆ ಏನಾಕೈತೆ? ಸರ್ಕ್ಯೂಟ್ ಏನಾಕೈತೆ? ಕ್ಲೋಸ್ ಆಕೈತೆ, ಲೈಟ್ ಗ್ಲೋ ಆಕೈತೆ, ಕರೆಕ್ಟಾ? ಈ ಲೈಟ್ ಏನಾಕೈತೆ? ಗ್ಲೋ ಆಕೈತೆ, ಕರೆಕ್ಟಾ? ಈ ಕರೆಂಟ್ ನಾಗಿಂದ ಈ ಬ್ಯಾಟ್ರಿ ಒಳಗಿಂದ ಕರೆಂಟ್ ಫ್ಲೋ ಆಯ್ತು ವೈರ್ನಾಗಿಂದ, ಯಾಕ? ಕಾಪರ್ ವೈರ್ನಾಗಿಂದ ಕರೆಂಟ್ ಫ್ಲೋ ಆಕೈತೆ, ಯಾಕಂದ್ರೆ ಕಾಪರ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಕರೆಕ್ಟ್. ಸೊ ನಾ ಹಂಗ ಏನ್ ಮಾಡ್ತೀನಿ, ಬೇರೆ ಬೇರೆ ಮಟೀರಿಯಲ್ ಟೆಸ್ಟ್ ಮಾಡ್ತೀನಿ, ಯಾಕಂದ್ರೆ ನಿಮ್ ಚಾಪ್ಟರ್ನಾಗ ಏನದಾವು? ಎಕ್ಸ್ಪೆರಿಮೆಂಟ್ಸ್ ಅದಾವು. ಯಾವ ಚಾಪ್ಟರ್ನಾಗ? ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ನಂದು ಏನಪ್ಪಾ ಈಗ ಅಂತಂದ್ರೆ, ಯಾವ ಮಟೀರಿಯಲ್ಸ್ ಒಳಗಿಂದ ಕರೆಂಟ್ ಫ್ಲೋ ಆಕೈತೆ ಅನ್ನೋದು ನಾನು ಚೆಕ್ ಮಾಡ್ಬೇಕು. ವಿಚ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂಡ್ ವಿಚ್ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಫಸ್ಟ್ ಒಂದು ಪ್ಲಾಸ್ಟಿಕ್ ತಗೋತೀನಿ, ಈಗ ಪ್ಲಾಸ್ಟಿಕ್ ಇಡ್ತೀನಿ. ಈಗ ಪ್ಲಾಸ್ಟಿಕ್ ಇಟ್ಟು ಸರ್ಕ್ಯೂಟ್ ಕ್ಲೋಸ್ ಮಾಡ್ತೀನಿ. ನೋಡ್ಗ, ಇದು ವೈರ್ ಐತಿ, ಇಲ್ಲ ಐತ. ಓಕೆ, ಆಕೈತಾ ಕರೆಂಟ್ ಫ್ಲೋ? ಇಲ್ಲ. ಕ್ಲಿಯರ್ ಆಯ್ತಾ? ಓಕೆ, ಆತನ ಕರೆಂಟ್ ಇಲ್ಲ. ಈಗ ನೆಕ್ಸ್ಟ್ ಏನ್ ತಗೊಳ್ಳೋ ನಾವು? ವಿಲ್ ಟೇಕ್ ವಿನೆಗರ್. ಇಲ್ಲಿ ಇದ್ರೊಳಗೆ ತಗೊಳ್ಳೋ ವಿನೆಗರ್. ಕಾಣಿಸುತ್ತಾ? ಕ್ಲಿಯರ್ ಆಯ್ತಾನೋ? ಇದ್ರೊಳಗೆ ತಗೊಳ್ಳೇ ವಿನೆಗರ್. ಇದ್ರೊಳಗೆ ತಗೋತೀನಿ ನೋಡ್ರಿ. ಐ ಡಿಪ್ ಇನ್ ಟು ದಿಸ್. ಓಕೆ, ಕ್ಲಿಯರ್ ಆಯ್ತಾ ತರುಣ್? ತರುಣ್ ಕಾಣಾಗತ್ತ? ಸಿ, ನಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ಲೈಟ್ ಗ್ಲೋ ಆತಾ? ಲೈಟ್ ಗ್ಲೋ ಆತಾ? ಇಲ್ಲಲ್ಲ. ಓಕೆ, ಸೊ ಇದೇನಿದು? ವಿನೆಗರ್, ಕರೆಕ್ಟಾ? ಈಗೇನ್ ತಗೋತೀನಿ? ವಾಟರ್ ತಗೋತೀನಿ, ನಾರ್ಮಲ್ ವಾಟರ್. ಕರೆಕ್ಟಾ? ನಾ ಪ್ಲಾಸ್ಟಿಕ್ ಯಾಕೆ ತಗೊಂಡಿನಿ, ಮೆಟಲ್ ಕಂಟೈನರ್ ಯಾಕೆ ತಗೊಂಡಿಲ್ಲ? ಯಾಕಂದ್ರೆ ಒಳಗೆ ಏನಾದ್ರು ಟಚ್ ಆದ್ರೆ ಮೆಟಲ್ ವಿಲ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಸೊ ಅವಾಗ ಏನಂತೀರಿ ಸರ್, ನೀವು ಮೋಸ ಮಾಡಾಕತ್ತೀರಿ ಅಂತ. ಸೊ ಅದಕ್ಕೆ ನಾ ಏನ್ ಮಾಡತ್ತೀನಿ? ಐ ಹ್ಯಾವ್ ಟೇಕನ್ ಪ್ಲಾಸ್ಟಿಕ್ ಕಂಟೈನರ್ಸ್. ಸೊ ಅದಕ್ಕೆ ಫಸ್ಟ್ ಪ್ಲಾಸ್ಟಿಕ್ ಹಚ್ಚಿ ತೋರಿಸಿದೆ. ಪ್ಲಾಸ್ಟಿಕ್ನಿಂದ ಕರೆಂಟ್ ಏನಾತ? ಫ್ಲೋ ಆಗ್ಲಿಲ್ಲ. ತಿಳಿಯದಿಲ್ಲ? ಈಗ ನೋಡ್ರಿ, ನೀರ್ ಹಾಕಿನಿ. ಏನಿದು? ನಾರ್ಮಲ್ ನೀರ್, ಟ್ಯಾಪ್ ವಾಟರ್ ಇದು. ಸಾರಿ, ಬಲ್ಬ್ ಬಿಡ್ರಿ ಒಮ್ಮೆಗ. ಬಲ್ಬ್ ಬಿಡ್ರಿ ಕರೆಕ್ಟ್ ಆಗಿ. ಕರೆಂಟ್ ಫ್ಲೋ ಆಗತ್ತ? ಆಗತ್ತ? ಇಲ್ಲ. ಓಕೆ, ಈಗ ಏನ್ ಮಾಡೋಣ? ಇದಕ್ಕ ವಿಲ್ ಆಡ್ ಲೆಮನ್ ಜ್ಯೂಸ್. ಏನ್ ಮಾಡೋಣ? ಲೆಮನ್ ಜ್ಯೂಸ್. ಇದು ಆಸಿಡ್, ಇದು ಆಸಿಡ್, ಕರೆಕ್ಟಾ? ಇದು ವಿನೆಗರ್ನಾಗಿರೋ ಆಸಿಡ್ ಯಾವುದು? ಅಸಿಟಿಕ್ ಆಸಿಡ್. ಇದ್ರೊಳಗಿರೋದು ಸಿಟ್ರಿಕ್ ಆಸಿಡ್, ಕರೆಕ್ಟಾ? ಓಕೆ, ಸೊ ಏನ್ ಮಾಡಿದೆ ನಾನು? ಲೈಮ್ ಹಾಕಿನಿ. ಸೊ ವಿಲ್ ಸಿ ವೆದರ್ ದ ಲೆಮನ್ ಜ್ಯೂಸ್ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಲೈಟ್ ಹಿಡಿಯೋ? ಹ, ಇಲ್ಲ. ಕಾಣಿಸದ? ಇಲ್ಲ. ಓಕೆ, ಸೊ ನೌ ವಾಟ್ ವಿಲ್ ಡು? ಚಲ್ಕೊಂಬ, pause ಮಾಡಿ. We'll do, we'll put some water. Okay, we'll add some salt. We'll dissolve it. So salt will dissolve in water, right? Yes, sir. Okay. Okay, Ata? It is a solution of salt. It is a solution of salt. ಏನ್ ಮಾಡ್ತೀನಿ? ಹಿಡಿಯೋಲ್ಲ ತೇಜಸ್, ಲೈಟ್ ಹಿಡಿ. ಕಾಣದ? Now this solution of salt is conducting electricity, correct? Able to see clearly? Yes, sir. ಇನ್ನೇ ಸಾಲ್ಟ್ ಡಿಸಾಲ್ವ್ ಮಾಡಿದ್ರೆ ಇನ್ನೇ ಗ್ಲೋ ಆಕೈತೆ. ವಿಲ್ ಡಿಸಾಲ್ವ್ ಸ್ಟಿಲ್ ಮೋರ್ ಸಾಲ್ಟ್.
ಹಿಡಿ ತೇಜಸ್ ಕರೆಕ್ಟಾ Yes, sir. ಕರೆಕ್ಟಾ Yes, sir. ಕರೆಕ್ಟಾ ಸಾಲ್ಟ್ ವಾಟರ್ ಇಸ್ ಕಂಡಕ್ಟಿಂಗ್ ಎಲೆಕ್ಟ್ರಿಸಿಟಿ ಸಾಲ್ಟ್ ವಾಟರ್ ಇಸ್ ಕಂಡಕ್ಟಿಂಗ್ ಎಲೆಕ್ಟ್ರಿಸಿಟಿ ಯಾಕಪ್ಪ ಅಂತಂದ್ರ ಈ ಯಾವಾಗ ಸಾಲ್ಟ್ ಮಿಕ್ಸ್ ಮಾಡಿದೆಯಲ್ಲ ಇದ್ರೊಳಗ NaCl ಸಾಲ್ಟ್ ಇಸ್ ಮೇಡ್ ಅಪ್ ಆಫ್ 2 ಎಲಿಮೆಂಟ್ಸ್ ಸೋಡಿಯಂ ಅಂಡ್ ಕ್ಲೋರೈಡ್ ಸೊ ಏನಕ್ಕಾವ ಎರಡು ಸ್ಪ್ಲಿಟ್ ಅಕ್ಕಾವ ಏನಕ್ಕಾವ ಎರಡು ಸ್ಪ್ಲಿಟ್ ಅಕ್ಕಾವ Na plus Cl minus so these ions will conduct the electricity ತಿಳಿಯದ ಏನ್ ಹೇಳತ್ತೀನಿ these ions will conduct the electricity ಸೊ ಹಂಗಂದ್ರೆ ಸರ್ ಒಮ್ಮೆ ನಮ್ಮ ಬಾತ್ರೂಮ್ನಾಗ ನೀರದು ಕರೆಂಟ್ ಹೊಡಿತಾವಲ್ಲ ಯಾಕ ಸೊ ಒಂದೇದ ಹೈ ವೋಲ್ಟೇಜ್ ಇರ್ತೈತಿ ಏನಿರ್ತೈತ ಹೈ ವೋಲ್ಟೇಜ್ ಇರ್ತೈತ ಆಮ್ಯಾಗ ನಮ್ ನೀರ್ನ್ಯಾಗ ಒಂದಿಷ್ಟ ಡಿಸಾಲ್ವ್ಡ್ ಮಿನರಲ್ಸ್ ಇರ್ತಾವ ಅವು ಏನ್ ಮಾಡ್ತಾವ ದೋಸ್ ವಿಲ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ ಬಟ್ ನಾರ್ಮಲ್ ವಾಟರ್ ಈ ಬ್ಯಾಟ್ರಿಗೆ ಅಂತ ಪರಿ ಕರೆಂಟ್ ಕಂಡಕ್ಟ್ ಮಾಡ್ಲಿಲ್ಲ ಹೈ ವೋಲ್ಟೇಜ್ ಇದ್ದಾಗ ಏನಕ್ಕೈತ ಸ್ವಲ್ಪ ಕಂಡಕ್ಟ್ ಮಾಡ್ತಾವ ತೀರಾ ಹೈ ಅನ್ನಲ್ಲ ಸ್ವಲ್ಪ ಕಂಡಕ್ಟ್ ಮಾಡ್ತಾವ ಬಿಕಾಸ್ ಆಫ್ ಡಿಸಾಲ್ವ್ಡ್ ಸಾಲ್ಟ್ಸ್ ಇಂಪ್ಯೂರಿಟೀಸ್ ಇರ್ತಾವಲ್ಲ ಇಂಪ್ಯೂರಿಟೀಸ್ ವಿಲ್ ಕಂಡಕ್ಟ್ ಕರೆಂಟ್ ತಿಳಿಯದ ಕ್ಲಿಯರ್